ಅಮೃತ ಏನು ಮಾತು ಅಂತ ಆಡ್ತಿದ್ಯಾ? ಅಲ್ಲ ನಿನ್ಗೇನಾದರೂ ತಲೆಗಿಲ್ಲ ಕೆಟ್ಟಿದ್ಯಾ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾ ಹೋಗ್ತಾನೆ ಇದೆಯಲ್ಲ. ಇದನ್ನೆಲ್ಲ ನಾನು ಹೇಳ್ತಾ ಇರೋದಲ್ಲ ಮಯೂರಿ, ಹಾಗಂತ ಅಜ್ಜಿ ಅಂದ್ಕೊಂಡಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿನಗೆ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದರೆ ಅಜ್ಜಿನೇ ಹೋಗಿ ಕೇಳು, ಅವರು ಇದನ್ನೇ ಹೇಳೋದು. ಅಯ್ಯೋ ಅಮೃತ, ಅಜ್ಜಿಗೆ ನಿನ್ನ ಮೇಲೆ ಅಸಮಾಧಾನ ಇದೆ, ಅದು ನನಗೂ ಗೊತ್ತು. ಅದಕ್ಕೆ ಏನೇನೋ ಮಾತಾಡ್ತಾರೆ, ಹಾಗಂತ ಅದೇ ಸತ್ಯ ಆಗಲ್ವಲ್ಲ. ನನಗಂತೂ ನಡೀತಿರೋದೆಲ್ಲ ನೋಡ್ತಿದ್ರೆ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು, ಯಾವ್ದು ಸರಿ, ಯಾವ್ದು ತಪ್ಪು ಒಂದು ಅರ್ಥ ಆಗ್ತಿಲ್ಲ. ನಿನಗೆ ಇಷ್ಟೊಂದು ಚಿಟ್ಟಿಡ್ದಿರ್ಬೇಕಾದ್ರೆ ಇನ್ನು ಅಜ್ಜಿ ಮಾತು ಕೇಳಿ ನನ್ನ ತಲೆ ಎಷ್ಟು ಚಿಟ್ಟಿಡ್ದಿರ್ಬೇಡ, ಯೋಚನೆ ಮಾಡು ಮಯೂರಿ. ಅಲ್ಲ ಮಯೂರಿ, ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಾನೆ ಹೋದರೆ ಹೇಗೆ ಹೇಳು? ಅಮೃತ, ನನಗೆ ಅರ್ಥ ಆಗುತ್ತೆ. ಅಜ್ಜಿ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳ್ದಕ್ಕೆ ಹೋಗ್ಬೇಡ. ಅದು ಹೇಗೆ ಸಾಧ್ಯ ಮಯೂರಿ? ಅಲ್ಲ, ಆಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು? ಹೋಗು ಪಾರ್ಥ, ಹೋಗು. ನಿನ್ನ ಸಾವನ್ನು ನಿರ್ಧರಿಸುವ ಮಾಯಾ ಗೆರೆ ಒಳಗೆ ಹೋಗು. ನಿನ್ನ ಸಾವು ನಿನಗೋಸ್ಕರ ಕಾತುರದಿಂದ ಕಾಯ್ತಾ ಇದೆ. ಹೋಗು. ಒಮ್ಮೆ ಅದರೊಳಗೆ ಕಾಲಿಟ್ಟರೆ ಮುಗೀತೋ, ನಿನ್ನ ಧ್ವನಿ ಯಾರಿಗೂ ಕೇಳಲ್ಲ, ನಿನ್ನ ದೇಹ ಯಾರಿಗೂ ಕಾಣಲ್ಲ. ಅಲ್ಲಿಗೆ ನೀನು ಅಪಾಯದಲ್ಲಿ ಸಿಕ್ಕಿದ್ರೆ ಯಾರಿಗೂ ಕೇಳಿಸಲ್ಲ. ಅಲ್ಲಿಗೆ ನಿನ್ನ ಅಪಾಯದಲ್ಲಿ ಸಿಕ್ಕಿದ್ರು ನಿನ್ನ ಸ್ಥಿತಿ ಯಾರಿಗೂ ಗೊತ್ತಾಗಲ್ಲ. ಸಂಪೂರ್ಣವಾಗಿ ಅಸಹಾಯಕನಾಗಿ ಸಾವಿಗೆ ಶರಣಾಗ್ತೀಯ. ಅಲ್ಲಿಗೆ ಇವತ್ತು ರಾತ್ರಿಯೇ ನಿನ್ನ ಕೊನೆಯ ರಾತ್ರಿ. ಉತ್ಪಾಲಕ, ನಿನ್ನ ಬಲಿ ನಿನ್ನ ಹತ್ತಿರಕ್ಕೆ ಬಂದಿದೆ.